ಗೃಹ ಬಂಧನದಲ್ಲಿದ್ದ ವ್ಯಕ್ತಿಯ ರಕ್ಷಿಸಿದ ಪೊಲೀಸರು. ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ನಡೆದಂತ ಘಟನೆ ಇದಾಗಿದ್ದು, ವಿನಾಯಕ್ 36 ವಯಸ್ಸಿನ ವಿನಾಯಕ್ ಸೋನ್ ಸೇಠ್ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ. ಗೃಹ ಬಂಧನದಲ್ಲಿದ್ದ ವ್ಯಕ್ತಿಯನ್ನ ಪೊಲೀಸರು ರಕ್ಷಿಸಿದ್ದಾರೆ. ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ನಡೆದಂತ ಘಟನೆ ಇದು. ರಕ್ಷಿಸಿದಂಥ ಯುವಕ ವಿನಾಯಕ್ ಸೋನ್ ಶೇಟ್ 36 ವರ್ಷದ ವಿನಾಯಕ್ ಎಂಬಾತರನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. 2 ವರ್ಷಗಳಿಂದ ಗೃಹ ಬಂಧನದಲ್ಲಿದ್ದುವಂತೆ ವಿನಾಯಕ್. ದನದ ಕೊಟ್ಟಿಗೆಯಲ್ಲಿ ಕಾಲಿಗೆ ಕಬ್ಬಿಣದ ಸರಳು ಕಟ್ಟಿ ಕೂಡಿಡಲಾಗಿತ್ತಂತೆ ಇವರನ್ನ. ಕಾರವಾರದ ರೆಡ್ ಕ್ರಾಸ್ ಸಂಸ್ಥೆ ಜನಶಕ್ತಿ ವೇದಿಕೆಯಿಂದ ರಕ್ಷಣೆ ಮಾಡಲಾಗಿದೆ. ಮಾಧವ್ ನಾಯಕ್, ರಾಮ ನಾಯಕ್, ಬಾಬು ಶೇಖ್ರಿಂದ ರಕ್ಷಣೆ ಮಾಡಲಾಗಿದೆ ಈ ಯುವಕನನ್ನ. ಕಂದಾಯ, ಪೊಲೀಸ್, ಆರೋಗ್ಯ ಇಲಾಖೆಯ ಸಹಕಾರದಿಂದ ರಕ್ಷಣೆ ಮಾಡಲಾಗಿದ್ದು, ರಕ್ಷಣೆ ಮಾಡಿ ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರದ ಕ್ರಿಮ್ಸ್ಗೆ ರವಾನೆ ಮಾಡಿದ್ದಾರೆ. ಅದೇ ಸರ್, ಇಲ್ಲ ಚೆಕಪ್ ಪಿಕಪ್ ಇಲ್ಲ, ಇಲ್ಲೇ ಕೂಡಿ ಹಾಕಿದ್ದೇವೆ. ವಿನಾಯಕ್ ಅಂತ ಹೇಳಿ ಒಬ್ಬ ಯುವಕ, ಅವನಿಗೆ ಒಂದು ಕೋಣೆಯಲ್ಲಿ ಕೂಡ ಹಾಕಿ ಅವನಿಗೆ ಕಾಲಿಗೆ ಸರಪಳಿ ಹಾಕಿ ಕಟ್ಟಾಕಿದ್ದಾರೆ ಅಂತ ಹೇಳಿ ಭಾಳ ಒಂದು 8-10 ವರ್ಷದಿಂದ ಕಟ್ಟಾಕಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬಂದು ನನಗೆ. ಅದು ದಾಂಡೇಲಿ ಮತ್ತು ಹಳಿಯಾಳ ಮಧ್ಯದಲ್ಲಿ ಆಲೂರು ಅಂತ ಹೇಳಿ ಒಂದು ಊರಿದೆ. ಆ ಊರಿನ ಒಂದು ತೋಟದ ಮಧ್ಯದಲ್ಲಿ ನಿರ್ಜನ ಪ್ರದೇಶ, ಅಲ್ಲಿ ಒಂದು ಮನೆ ಇದೆ, ಸಣ್ಣ ಮನೆ ಇದೆ. ಅದು ಕಟ್ಟಡ ನಿರ್ಮಾಣ ಹಂತದಲ್ಲಿ ಕಟ್ಟಡದಲ್ಲಿ ಅವನಿಗೆ ಕೂಡ ಹಾಕಿದ್ದಾರೆ ಅಂತ ಹೇಳೋ ಮಾಹಿತಿ ಬಂತು. ಈ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾನು ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿಪತ್ತು ನಿರ್ವಹಣಾ ಸಮಿತಿಯ ಮುಖ್ಯಸ್ಥನಾಗಿರೋದ್ರಿಂದ, ಜನಶಕ್ತಿ ವೇದಿಕೆಯ ಅಧ್ಯಕ್ಷನಾಗಿರೋದ್ರಿಂದ ಇದನ್ನು ಅವರಿಗೆ ರಕ್ಷಣೆ ಮಾಡಬೇಕು ಅಂಥೇಳಿ ನಾವು ಒಂದು ರೆಡ್ ಕ್ರಾಸ್ ಸಂಸ್ಥೆಯಿಂದ ಮೂಲಕ ನಾನು ನಮ್ಮ ಕರ್ನಾಟಕ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರ್ ರಾವ್ ಅವರಿಗೆ ನಾನು ಹೇಳಿ, ಇದನ್ನು ಈ ರೀತಿ ಆಗಿದೆ ಘಟನೆ ಅಂತ ಹೇಳಿದ ಕೂಡಲೇ ನೀವು ಹೋಗಿ ಅವರಿಗೆ ಮೊದಲು ರೆಸ್ಕ್ಯೂ ಮಾಡ್ತಾರೆ ಅಂತ ಹೇಳುವಂಥದ್ದು ನಮಗೆ ಹೇಳಿದರು. ಅದೇ ಪ್ರಕಾರ ಇವತ್ತು ನಾವು ಇಲ್ಲಿ ಬಂದ್ವಿ. ದಾಂಡೇಲಿ ಮತ್ತು ಹಳಿಯಾಳ ಮಧ್ಯದಲ್ಲಿ ಒಂದು ಊರಿನಲ್ಲಿ ಹೇಳುವಷ್ಟೇ ಮಾಹಿತಿ ಇತ್ತು ನಮಗೆ. ಆದರೂ ಸಹಿತ ನಾವು ಇಲ್ಲಿ ಮಾನ್ಯ ಪೊಲೀಸ್ ವರಿಷ್ಠರಿಗೆ ಈ ಮಾಹಿತಿಯನ್ನು ಕೊಟ್ಟು, ನನಗೆ ಈ ಒಂದು ಪೊಲೀಸ್ ಸಹಾಯ ಬೇಕು, ಆಮೇಲೆ ಜಿಲ್ಲಾ ವೈದ್ಯಾಧಿಕಾರಿ